ಟಾಕ್ಸಿಕ್ ಅನ್ನೋದು ಎಲ್ರಿಗೂ ಒಂದೇ ರೀತಿ ಕನೆಕ್ಟ್ ಆಗೋ ಸಿನಿಮಾ ಅಲ್ಲ. ಕಥೆ ಒಂದೇ ಟ್ರ್ಯಾಕ್ ನಲ್ಲಿ ಸಾಗೋದಿಲ್ಲ. ಗನ್ಸ್, ಡ್ರಗ್ಸ್, ಗ್ಯಾಮ್ಲಿಂಗ್, ಫೈಟ್ಸ್ ಹೀಗೆ ತುಂಬಾ ಟ್ರ್ಯಾಕ್ಸ್ ಒಂದ್ರೊಳಗೆ ಒಂದು ಬೆರ್ತಿವೆ. ಆಲ್ ಇಂಡಿಯಾ ರಾಕಿಂಗ್ ಸ್ಟಾರ್ ಬಾಲಿವುಡ್, ಮಾಲಿವುಡ್, ಬಾಲಿವುಡ್, ಸ್ಯಾಂಡಲ್ವುಡ್, ಹಾಲಿವುಡ್, ಯಾವ ಊಟಕ್ಕೆ ಹೋದ್ರು ಇದು ಯಶ್ ಬಾಸ್ ಸಾಮ್ರಾಜ್ಯ, ಇದು ಯಶ್ ರಾಜ್ಯ. ಟಾಕ್ಸಿಕ್ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ನಾನು ನೋಡ್ಕೊಂಡು ಬಂದಿದ್ದೀನಿ. ಸಿನಿಮಾ ನಿಜಕ್ಕೂ ಟಾಕ್ಸಿಕ್ ಆಗಿದೆಯಾ ಅಥವಾ ಯಶ್ ಅಭಿಮಾನಿಗಳಿಗೆ ಇದು ಪಕ್ಕಾ ಫೇಸ್ಟಾ? ನನ್ನ ರಿವ್ಯೂ ನಿಮ್ಮ ಮುಂದೆ. ನಾನು ವೈದೇಹಿ ಬಾಳ್. ಏನು ಅರ್ಥ ಆಗಿಲ್ಲ. ಸೂಪರ್ ಡೂಪರ್ ಒನ್ ಟೈಮ್ ನೋಡ್ಬೋದು. ನಿಜ ಹೇಳ್ಬೇಕಂದ್ರೆ ಥಿಯೇಟರ್ ಅಲ್ಲಿ ಈ ಸಿನಿಮಾ ಶುರು ಆಗೋಕ್ಕೂ ಮೊದಲೇ ನಮ್ಮ ತಲೆಯಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. 4 ವರ್ಷದಿಂದ ಯಶ್ ಅವರು ಈ ಸಿನಿಮಾಗಾಗಿ ಟೈಮ್ ಕೊಟ್ಟಿದ್ದಾರೆ. ದೊಡ್ಡ ಬಜೆಟ್ ಇದೆ, ದೊಡ್ಡ ಕಾಸ್ಟ್, ಹಾಲಿವುಡ್ ಟೆಕ್ನಿಷಿಯನ್ಸ್, ಹೀಗಾಗಿ ಏನೋ ದೊಡ್ಡದನ್ನ ನೋಡ್ತೀವಿ ಅಂತ. ಆದ್ರೆ ಸಿನಿಮಾ ನೋಡಿದ ಮೇಲೆ ನನಗೆ ಮೊದಲು ಅನ್ಸಿದ್ದು ಟಾಕ್ಸಿಕ್ ಅನ್ನೋದು ಎಲ್ರಿಗೂ ಒಂದೇ ರೀತಿ ಕನೆಕ್ಟ್ ಆಗೋ ಸಿನಿಮಾ ಅಲ್ಲ ಅಂತ. ಯಾಕಂದ್ರೆ ಇಲ್ಲಿ ಕಥೆ ಸ್ಟ್ರೇಟ್ ಆಗಿ ಹೋಗೋದಿಲ್ಲ. 50ರಿಂದ 60ರ ದಶಕದ ಗೋವಾ, ಅಕ್ಕ ಗಂಗಾ ಮತ್ತು ತಮ್ಮ ರಾಯ ಇಬ್ರು ಅನಾಥರು. ಚಿಕ್ಕಂದಿನಿಂದ ಕಷ್ಟದಲ್ಲೇ ಬೆಳೆದವರು. ಗಂಗಾ ತನ್ನ ತಮ್ಮ ದೊಡ್ಡ ವ್ಯಕ್ತಿ ಆಗಬೇಕು ಅನ್ನೋ ಆಸೆ. ರಾಯನಿಗೆ ಮಾತ್ರ ದೊಡ್ಡನಾಗೋದು ಅಂದ್ರೆ ಹಣ, ಪವರ್, ತನ್ನದೇ ಆದ ಎಂಪೈರ್. ಆದ್ರೆ ಈ ಎಂಪೈರ್ ಕಟ್ಟೋ ಹಾದಿಯಲ್ಲಿ ರಾಯ ಕಳೆದುಕೊಳ್ಳೋದು ಏನು ಅನ್ನೋದನ್ನ ಸಿನಿಮಾ ನಿಧಾನವಾಗಿ ಹೇಳ್ತಾ ಹೋಗುತ್ತೆ. ಇಲ್ಲಿ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ ಮೊದಲಿಗೆ ನೋಡೋಕೆ ಇದು ಪ್ಯೂರ್ ಗ್ಯಾಂಗ್ಸ್ಟರ್ ಮೂವಿ ತರ ಕಾಣುತ್ತೆ. ಗನ್ಸ್, ಡ್ರಗ್ಸ್, ಗ್ಯಾಮ್ಲಿಂಗ್, ಫೈಟ್ಸ್ ಹೀಗೆ ಎಲ್ಲವೂ ಕೂಡ ಇದೆ. ಆದ್ರೆ ಸಿನಿಮಾ ಸಾಗ್ತಾ ಇದ್ದಂತೆ ಇದರಲ್ಲಿ ಎಮೋಷನ್ಸ್ ಕೂಡ ಇದೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಅಕ್ಕ ತಮ್ಮನ ಸೆಂಟಿಮೆಂಟ್ಸ್ ಇದೆ, ತಂದೆ ಮಗನ ರೈವಲ್ರಿ ಇದೆ, ಟ್ರಯಾಂಗಲ್ ಲವ್ ಸ್ಟೋರಿ ಇದೆ, ಬೇಟ್ರೇಲ್ ಇದೆ. ಅಷ್ಟೇ ಅಲ್ಲ, ಪವರ್ಗಾಗಿ ಓಡೋ ಒಬ್ಬ ಮನುಷ್ಯ ಕೊನೆಗೆ ಏನೆಲ್ಲ ಕಳ್ಕೊಳ್ತಾನೆ ಅನ್ನೋದು ಕೂಡ ಇದೆ. ಅಂದ್ರೆ ಕಥೆ ಒಂದೇ ಟ್ರ್ಯಾಕ್ ನಲ್ಲಿ ಸಾಗೋದಿಲ್ಲ. ತುಂಬಾ ಟ್ರ್ಯಾಕ್ಸ್ ಒಂದ್ರೊಳಗೆ ಒಂದು ಬೆರ್ತಿವೆ. ಇದರಿಂದಲೇ ಫಸ್ಟ್ ಹಾಫ್ ಅಲ್ಲಿ ಒಂದಷ್ಟು ಕನ್ಫ್ಯೂಷನ್ ನಮಗೆ ಆಗತ್ತೆ. ಅಸಲಿಗೆ ಕಥೆ ಎಲ್ಲಿ ಹೋಗ್ತಾ ಇದೆ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಆದ್ರೆ ಇದೇ ಕನ್ಫ್ಯೂಷನ್ ಕೊನೆಗೆ ಕ್ಯೂರಿಯಾಸಿಟಿ ಆಗತ್ತೆ. ಯಾಕಂದ್ರೆ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ಎಲ್ಲವನ್ನೂ ತಕ್ಷಣ ಹೇಳ್ಬಿಡೋದಿಲ್ಲ. ಒಂದೊಂದೇ ಲೇಯರ್ ಆಗಿ ಕಥೆಯನ್ನ ಹೆಣಿತಾ ಹೋಗಿದ್ದಾರೆ. ಆದರೆ ಈ ಸಿನಿಮಾದ ಬಿಗ್ಗೆಸ್ಟ್ ಟಾಕಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ಆಬ್ವಿಯಸ್ಲಿ ಯಶ್. ರಾಯನಾಗಿ ಯಶ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಬಗ್ಗೆ ಹೊಸದಾಗಿ ನಾವು ಹೇಳೋದು ಬೇಕಾಗಿಲ್ಲ. ಆದ್ರೆ ಇಲ್ಲಿ ನನಗೆ ಇಷ್ಟವಾದದ್ದು ಏನಪ್ಪಾ ಅಂದ್ರೆ ಅವರು ಬರೀ ರಾಕಿಂಗ್ ಸ್ಟಾರ್ ಯಶ್ ಆಗಿ ಕಾಣಿಸ್ಕೊಳ್ಳೋ ಪ್ರಯತ್ನ ಇಲ್ಲಿ ಮಾಡಿಲ್ಲ. ಬದಲಾಗಿ ರಾಯನಿಗೆ ಇಲ್ಲಿ ಬೇರೆ ಶೇಡ್ಸ್ಗಳಿವೆ. ಅದೇ ವ್ಯಕ್ತಿ ಒಂದು ಹಂತದಲ್ಲಿ ರಾಯನಾಗಿ ಗ್ಯಾಂಗ್ಸ್ಟರ್ ರೀತಿ ಕಾಣಿಸ್ಕೊಳ್ತಾನೆ. ಮತ್ತೊಂದು ಕಡೆ ಟಿಕೆಟ್ ಅನ್ನೋ ಪಾತ್ರದಲ್ಲಿ ಸಂಪೂರ್ಣ ಬೇರೆ ಪರ್ಸನಾಲಿಟಿ. ಇಬ್ಬರನ್ನು ನೋಡಿದಾಗ ಇದು ಒಬ್ಬರೇ ಆಕ್ಟರ್ ಅನ್ನೋದು ನಮಗೆ ಗೊತ್ತಾಗ್ತಾ ಇದ್ರೂ ಕೂಡ ಕ್ಯಾರೆಕ್ಟರ್ ವೈಸ್ ಡಿಫ್ರೆನ್ಸ್ ಕಾಣುತ್ತೆ. ವಿಶೇಷವಾಗಿ ಕ್ಲೈಮ್ಯಾಕ್ಸ್ ನಲ್ಲಿ ಯಶ್ ಅವರನ್ನ ನೋಡೋದು ಡೆಫಿನೆಟ್ಲಿ ವರ್ತ್ ಇಟ್. ಅಲ್ಲಿ ಅವರ ಪರ್ಫಾರ್ಮೆನ್ಸ್ಗೆ ವಿಸಿಲ್ಸ್ಗಿಂತ ಅಪ್ಲಾಸ್ ಕೊಡಬೇಕು ಅನ್ಸುತ್ತೆ. ಆದರೆ ಇಲ್ಲಿ ಒಂದು ಕ್ಯಾಚ್ ಕೂಡ ಇದೆ. ಸಿನಿಮಾ ತುಂಬಾ ಮಾಸಾಗೋಕೆ ಹೋಗಿ ಕೆಲವೊಂದು ಕಡೆ ಕತೆ ಹಿಂದ್ಬಿದ್ದಿದೆ. ಉದಾಹರಣೆಗೆ ಒಂದು ಎಮೋಷನಲ್ ಸೀನ್ ಇನ್ನೂ ಸ್ವಲ್ಪ ಸಮಯ ತೆಗೆದುಕೊಂಡು ಕ್ಯಾರೆಕ್ಟರ್ ಜೊತೆಗೆ ನಮ್ಮನ್ನ ಕನೆಕ್ಟ್ ಮಾಡಬಹುದಿತ್ತು ಅಂತ ಅನ್ಸುತ್ತೆ. ಆದ್ರೆ ಇದರ ಬದಲು ಏನಾಗುತ್ತೆ ಅಂದ್ರೆ ಒಂದು ಎಲಿವೇಶನ್ ಮತ್ತೆ ಒಂದು ಆಕ್ಷನ್ ಸೀಕ್ವೆನ್ಸ್ ಬರುತ್ತೆ. ಅದು ಯಶ್ ಅಭಿಮಾನಿಗಳಿಗೆ ಖಂಡಿತವಾಗೂ ಇಷ್ಟ ಆಗತ್ತೆ. ಆದ್ರೆ ಕಥೆ ಮತ್ತೆ ಕ್ಯಾರೆಕ್ಟರ್ ಮೇಲೆ ಹೆಚ್ಚು ಫೋಕಸ್ ಮಾಡೋರಿಗೆ ಇಲ್ಲಿ ಇನ್ನೂ ಸ್ವಲ್ಪ ಎಮೋಷನ್ಸ್ ಬೇಕಾಗಿತ್ತು ಅಂತ ಅನ್ಸುತ್ತೆ. ಮತ್ತೊಂದು ದೊಡ್ಡ ಇಶ್ಯೂ ರನ್ ಟೈಮ್. 3 ಗಂಟೆ 14 ನಿಮಿಷ ಸಿನಿಮಾ ಇದೆ. ಆದರೆ ಪ್ರಾಬ್ಲಮ್ ರನ್ ಟೈಮ್ ಜಾಸ್ತಿ ಇದೆ ಅನ್ನೋದಕ್ಕಿಂತ ಆ ಸಮಯದಲ್ಲಿ ಕೆಲವು ಸೀನ್ಸ್ ಇನ್ನೂ ಟೈಟ್ ಆಗಿ ಬರಬಹುದಿತ್ತು ಅನ್ನೋದು. ಕೆಲವು ಆಕ್ಷನ್ ಸೀಕ್ವೆನ್ಸ್ ತುಂಬಾ ಚೆನ್ನಾಗಿವೆ. ಆದರೆ ಕೆಲವು ಕಡೆ ಇದು ಇಷ್ಟೊತ್ತು ಬೇಕಿತ್ತಾ ಅನಿಸೋ ಮೂಮೆಂಟ್ಸ್ ಕೂಡ ಇವೆ. ಇನ್ನು ಕೆಲವು ವಿಷಯಗಳನ್ನ ಸಿನಿಮಾ ಎಕ್ಸ್ಪ್ಲೇನ್ ಮಾಡದೆ ಮುಂದೆ ಹೋಗ್ಬಿಡುತ್ತೆ. ಹೀಗಾಗಿ ನೀವು ತುಂಬಾ ಕೇರ್ಫುಲ್ ಆಗಿ ಕಥೆಯನ್ನ ಫಾಲೋ ಮಾಡ್ತಾ ಕೂತ್ರೆ ಒಂದಷ್ಟು ಪ್ರಶ್ನೆಗಳು ಸಿನಿಮಾ ನೋಡುವಾಗ ನಿಮಗೆ ಬರುತ್ತೆ. ರಾಜೀವ್ ರವಿ ಅವರ ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿ ಬಂದಿದೆ. ಪ್ರತಿ ಫ್ರೇಮ್ ಕೂಡ ರಿಚ್ ಆಗಿ ಕಾಣುತ್ತೆ. ಕಲರ್, ಪ್ರೊಡಕ್ಷನ್, ಡಿಸೈನ್, ಲೊಕೇಶನ್ಸ್ ಎಲ್ಲವೂ ಒಂದು ರೆಟ್ರೋ ವರ್ಲ್ಡ್ ಕ್ರಿಯೇಟ್ ಮಾಡುತ್ತೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ ಕೆಲವೊಂದ್ಸಲ ಸೀನ್ಗಿಂತ ಜಾಸ್ತಿ ಮಾತನಾಡಿದ ಹಾಗೆ ಅನುಭವ ಸಿಗುತ್ತೆ. ಆದರೆ ತಬಾಹಿ ಹಾಡು ಮಾತ್ರ ಮತ್ತೆ ಮತ್ತೆ ಕೇಳಬೇಕು ಅನ್ನೋಷ್ಟು ಚೆನ್ನಾಗಿದೆ. ಯಶ್ ಕಿಯಾರಾ ಕೆಮಿಸ್ಟ್ರಿ ಬಗ್ಗೆ ಮಾತನಾಡೋಕೆ ಇರೋಕೆ ಆಗೋದೇ ಇಲ್ಲ. ಯಾಕಂದ್ರೆ ಇಬ್ಬರ ನಡುವೆ ರೊಮ್ಯಾನ್ಸ್ ಚೆನ್ನಾಗಿ ವರ್ಕ್ ಆಗಿದೆ. ಸಿನಿಮಾದಲ್ಲಿ ಇಂಟಿಮೇಟ್ ಸೀನ್ಸ್ ಕೂಡ ಸಾಕಷ್ಟಿವೆ. ಕೆಲವು ಸೀನ್ಸ್ ಅಂತೂ ತುಂಬಾ ಬೋಲ್ಡ್ ಆಗಿ ಮೂಡಿ ಬಂದಿವೆ. ಇನ್ನು ಉಳಿದ ಕಾಸ್ಟ್ ಕೂಡ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಯನತಾರಾ ಅವರ ಗಂಗಾ ಪಾತ್ರ ಕಥೆಗೆ ಎಮೋಷನ್ ಕೊಡುತ್ತೆ. ಹುಮಾ ಖುರೇಶಿ ಸಿಗೋ ಲಿಮಿಟೆಡ್ ಸ್ಪೇಸ್ ನಲ್ಲೇ ಇಂಪ್ಯಾಕ್ಟ್ ಕೊಡ್ತಾರೆ. ರುಕ್ಮಿಣಿ ವಸಂತ್ ಸೆಕೆಂಡ್ ಹಾಫ್ ನಲ್ಲಿ ಬಂದು ಕಥೆಗೆ ಮತ್ತೊಂದು ಡೈಮೆನ್ಷನ್ ಅನ್ನ ಕೊಡ್ತಾರೆ. ಹಾಗೆ ತಾರಾ ಸುತಾರಿಯಾ ಅವರ ಪಾತ್ರ ಕೂಡ ಇಲ್ಲಿ ಗಮನ ಸೆಳೆಯುತ್ತೆ.
ಹಾಗಾದ್ರೆ ಟಾಕ್ಸಿಕ್ ಒಳ್ಳೆಯ ಸಿನಿಮಾನಾ? ನನ್ನ ಪ್ರಕಾರ ಹೌದು. ಆದ್ರೆ ನೀವು ಯಾವ ತರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸಿನಿಮಾವನ್ನ ನೋಡ್ತಿರೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು KGF ತರ ನಾನ್ ಸ್ಟಾಪ್ ಎಲಿವೇಶನ್ ಬೇಕು ಅಂತ ಹೋದ್ರೆ ಇಲ್ಲಿ ಅದಕ್ಕಿಂತ ಹೆಚ್ಚು ಲೇಯರ್ಸ್ ಸಿಗುತ್ತೆ. ಒಂದು ಕಂಪ್ಲೀಟ್ ಗ್ಯಾಂಗ್ಸ್ಟರ್ ಸ್ಟೋರಿ, ಟೈಟ್ ಸ್ಕ್ರೀನ್ ಪ್ಲೇ, ಎಲ್ಲದಕ್ಕೂ ಪರ್ಫೆಕ್ಟ್ ಎಕ್ಸ್ಪ್ಲನೇಷನ್ ಇರಬೇಕು ಅಂತ ಹೋದ್ರೆ ಒಂದಷ್ಟು ಡಿಸಪಾಯಿಂಟ್ ಆಗಬಹುದು. ಆದರೆ ಯಶ್ನ ದೊಡ್ಡ ಸ್ಕ್ರೀನ್ ಪ್ರೆಸೆನ್ಸ್, ಆಕ್ಷನ್ ವಿಜುವಲ್ಸ್, ಮೇಕಿಂಗ್ ಮತ್ತು ವಿಭಿನ್ನ ಗ್ಯಾಂಗ್ಸ್ಟರ್ ವರ್ಲ್ಡ್ ನೋಡಬೇಕು ಅಂತ ಹೋದ್ರೆ ಟಾಕ್ಸಿಕ್ ಖಂಡಿತ ಒಮ್ಮೆ ಟ್ರೈ ಮಾಡಬಹುದು. ನನಗೆ ಪರ್ಸನಲಿ ನೋಡಿದ ಮೇಲೆ ಅನಿಸಿದ್ದು ಟಾಕ್ಸಿಕ್ ಪರ್ಫೆಕ್ಟ್ ಸಿನಿಮಾ ಅಲ್ಲ, ಹಾಗಂತ ಇದು ಆರ್ಡಿನರಿ ಸಿನಿಮಾ ಕೂಡ ಅಲ್ಲ. ಕೆಲವು ಜಾಗದಲ್ಲಿ ಕತೆಗಿಂತ ಅಬ್ಬರ ಜಾಸ್ತಿ ಇದೆ, ಕೆಲವು ಎಮೋಷನ್ಸ್ ಇನ್ನೂ ಗಟ್ಟಿಯಾಗಿ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು. ಆದರೆ ಆ ಅಬ್ಬರ, ಆ ವಿಜುವಲ್ಸ್ ಮತ್ತು ಯಶ್ ಅವರ ಪರ್ಫಾರ್ಮೆನ್ಸ್ ಸೇರಿ ಸಿನಿಮಾಗೆ ಒಂದು ತನ್ನದೇ ಆದ ಐಡೆಂಟಿಟಿ ಕೂಡ ಕೊಟ್ಟಿದೆ. ಹೀಗಾಗಿ ಯಶ್ ಫ್ಯಾನ್ಸ್ಗೆ ಡೆಫಿನೆಟ್ಲಿ ಥಿಯೇಟರ್ ವಾಚ್. ಉಳಿದವರು ಮಾತ್ರ ನಿಮ್ಮ ಎಕ್ಸ್ಪೆಕ್ಟೇಷನ್ನ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಂಡು ಹೋಗಿ, ಯಾಕಂದರೆ ಟಾಕ್ಸಿಕ್ ನಿಮಗೆ ಕತೆ ಹೇಳೋಕ್ಕಿಂತ ಮೊದಲು ಒಂದು ಎಕ್ಸ್ಪೀರಿಯನ್ಸ್ ಕೊಡೋಕ್ಕೆ ಟ್ರೈ ಮಾಡುತ್ತೆ.